ಕುಕ್ ಮಾಡೋದಿದೆ ಕ್ರಿಸ್ಪಿ ಡೇ ಅಂತ ಸರಿ ಆಯ್ತದ ತರಿಸಿದ್ದಲ್ಲದ ಗಿಫ್ಟ್ ಕೊಟ್ಟದ ಯಾವಾಗ ಕೊಟ್ಟಾರಿದ್ದು ಮಂಗಳೂರು ಬಿಜಾಪುರ ಅವ್ರು ಕೊಟ್ಟಾರ ಇದನ್ನ ಅಡುಗೆ ಮಾಡೋ ಮುಂದೆ ಹಾಕೋ ಸುಮ್ಮನ ಅಂತಂದು ಹೇಳಿ ಇದನ್ನ ಹಾಕ್ಕೊಳಕತ್ತೆ ಅಂದ್ರೆ ಈಗ ಅಡುಗೆ ಮಾಡತ್ತೇನೆ ನಾ ಇದನ್ನ ಮಾಡತ್ತೀನಿ ಈಗ ರೆಸಿಪಿ ಏನು ಸ್ವೀಟ್ ಪೂರಿ ರೆಸಿಪಿ ಬಾದಾಮ್ ಪೂರಿ ಮಾಡಕ್ಕೆ ಇಷ್ಟೆಲ್ಲ ಬೇಕೇನ ಬಾದಾಮ್ ಪೂರಿ ಅಲ್ಲ ಅದ ಸ್ವೀಟ್ ಪೂರಿ ಸ್ವೀಟ್ ಪೂರಿ ಬೆಲ್ಲ ಇದನ್ನ ಹಿಟ್ಟು ಗೋಧಿ ಹಿಟ್ಟು ಗೋಡಂಬಿ ಕಡೆ ಬೇಗನೈತಿ ಏಲಕ್ಕಿ ಆಮ್ಯಾಗ ಇದನ್ನು ಸ್ವಲ್ಪ ಸೋಡಾ ಪುಡಿ ಹಾಕೋ ನೀ ಹಿಟ್ಟೊಳಗೆ ಆಮೇಲೆ ಅರ್ಶಿನ ಪುಡಿ ಒಂದು ಸ್ವಲ್ಪ ಹಾಕೋ ಕಲರಿಗೆ ಬೇಕಂದ್ರೆ ಹಾಕೋಬೋದು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಆಮೇಲೆ ಸ್ವಲ್ಪ ಉಪ್ಪು ಹಾಕೋ ಈಗ ಇದನ್ನು ಚಲೋತ್ನಂಗೆ ಎರಡು ಮಿಕ್ಸ್ ಮಾಡೋಣ ಈಗ ನೀರು ಹಾಕಿ ಇದನ್ನ ಚಪಾತಿ ಹಿಟ್ಟು ನಾದ್ಕೊಂತೀವಿ ನಾವು ಅದಕ್ಕೆ ಇದನ್ನು ನಾದ್ಕೊಳ್ಳೋಣ್ರಿ ಈಗ ನೋಡ್ರಿ ನಾವು ಹಿಟ್ಟನ್ನು ಈ ಹದಕ್ಕೆ ನಾದ್ಕೊಂಡ್ವಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ ಇವಾಗ ಅಂದ್ರೆ ಹಿಟ್ಟು ಮೆತ್ತಗೆ ನೆನೀತೈತ್ರಿ ಅದು ಆಮೇಲೆ ಕೈಗೆಲ್ಲ ಅಂಟ್ಕೊಳಂಗಿಲ್ಲ ಅದು ಮಾಡೋ ಮುಂದೆ ಹಾಗಾಗಿ ಎಣ್ಣೆನ ಹಾಕೋಬೋದು ಹಾಕೊಳ್ಳೋದು ಬೇಕಂದ್ರೆ ತುಪ್ಪನಾದ್ರೆ ಹಾಕೋಬೋದು ನೀವು ಈಗೇನು ಹಿಟ್ಟು ಕಲ್ಸೋದು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತು ಇದನ್ನೊಂದು ಅರ್ಧ ತಾಸು ಇದನ್ನ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಸೈಡ್ಗೆ ಈಗ ನೆಕ್ಸ್ಟ್ ಪ್ರೊಸೆಸ್ ಏನೈತೆ ನೋಡಿ ಮಾಡ್ಕೊಳ್ಳೋಣ ನಿನ್ನೆ ರಾತ್ರಿ ಮಸ್ತಾಗಿ ಮಳೆ ಬಂತೆ ಈಗ ಮತ್ತೆ ಬೆಳಿಗ್ಗೆದ್ದು ಫುಲ್ ಬಿಸಿಲು ತಮ್ಮನ್ನ ನಿಂದೇನು ಇವತ್ತು ಸ್ಕೂಲ್ ಸೂಟಿ ನಿನ್ನೆ ಗ್ಯಾದ್ರಿಂಗ್ ಆಗದು ಚಲೋ ಅದು ಡ್ಯಾನ್ಸ್ ಹಂಗೆ ಮಾಡಿದಿ ನೀವು ಒಬ್ಬಾಕೆ ಮಾಡಿದನ ಮತ್ತೆ ಯಾರು ಮಾಡಿರಿ ನಾನು ದೀಪಿಕಾ ಸುಕನ್ಯಾ ವೈಷ್ಣವಿ ವೈಭವಿ ಅಂದ್ರೆ ನಿಮ್ಮದು ಗ್ರೂಪ್ ಡ್ಯಾನ್ಸ್ ಇತ್ತನ ಇದಕ್ಕಿದು ಅಂತಾರಲ್ಲ ಕುಡ್ಕಿ ಬೆಲ್ಲ ಅಂತೇಳಿ ಇದ್ರಾಗ ಸಣ್ಣ ಬರ್ತಾವೆ ದೊಡ್ಡ ಬರ್ತಾವೆ ಪೆಂಟಿ ಫಸ್ಟ್ ಆಯ್ತಲ್ಲ ಚಕಡಿ ಒಳಗೆ ಬೆಲ್ಲ ಬೈತಿದ್ರೆ ನಾವು ಕೈಯಾಗ ಹಿಡ್ಕೊಂಡಿದ್ವಿ ಕೆಬ್ಬಣದ ಬಾರ ಹಿಡ್ಕೊಂಡು ಅದು ಮೀಟಾಕೆ ಅದು ಮೀಟ್ ತಿನ್ನೋರು ನಾವು ಚಕಡಿ ಹೋಗ್ಯತ್ತೆ ಅವ್ರ ನಮಗೆ ಬೈಯೋರವ್ರೆ ಏನು ಮಾಡಾಕ್ತೀರ ಅನ್ನೋರ ನಾವೇನಿಲ್ಲ ಕಾಕ ಇದಲ್ ಕಾಕ ಅನ್ಕೊಂತ ಆಯ್ತಲ್ಲ ಹಗರ್ ಕಂಬಿಟ್ರು ಮತ್ತೆ ಸಣ್ಣವ್ರಿದ್ದಾಗ ನಾವು ಮಾಡಿದ್ದ ಕಾರಣ ಒಂದೆರಡಲ್ಲ ಏನು ಮಿಕ್ಸಿ ಹರ್ಕೊಂತಿ ಏನು ಹಂಗೆ ಅನ್ನಕತ್ತಿ ಮತ್ತು ನೀನೊಂದ ಕೆಲಸ ಮಾಡಿರ ಶೇಂಗಾ ಎಬ್ತಿದ್ವಿ ನಾವು ಹೊಲ್ದಾಗಿನ್ನು ಅಲ್ಲಲ್ಲ ನಮ್ಮ ಶಾಲೆ ಕಡೆಗೆ ಇದ್ದಿತ್ತ ಒಂದು ಇದು ಏನ್ರಿ ಗುಡಮುತ್ತಲ್ಲಿ ಆ ಗುಡಮಿಗೆಲ್ಲ ಶೇಂಗಾ ಅವನ್ನೆಲ್ಲ ಹೇರ್ಕೊಂಡು ಹೋಗೋದು ಹೊಲ್ದಾರ ಎಲ್ಲಾರ ಚೀಲ್ದಾಗ ಅವ ನಾವು ಶಾಲೆಗೆ ಹೋಗ್ದ ಬರೋ ಮುಂದೆ ಶೇಂಗಾದು ಏನೋ ಚಕಡಿ ಕಂಡು ಅಂತ ಹೇಳಿದ್ರೆ ಇಟ ಹೋಲ್ ಇರ್ತೈತೆ ಅದು ನಂಗೆ ಕೈ ಬಟ್ ಹಿಂಗೆ ಹಾಕಿ ಎದ್ದು ಶೇಂಗಾ ಹೋಗ್ತಿದ್ವಿ ನಾವು ಇದು ಸಾಕಾಗಲ್ಲ ಅಲ್ಲಿ ಇದ್ರ ಫ್ರಿಜ್ಜಿನ ಪುಟಾಣಿ ಕೊಡ್ರಿ ಪುಟಾಣಿ ನಾ ಪುಟಾಣಿ ಫಸ್ಟ್ ಫ್ರಿಜ್ನಾಗ ಇಡೋರಲ್ಲ ಮತ್ತು ನಮಗೆ ಕಮೆಂಟ್ ಮಾಡಿ ಹೇಳಿದ್ರೆ ಫ್ರಿಜ್ ಒಳಗೆ ಪುಟಾಣಿ ಇಡ್ಬೋದು ಅಂಥೇಳಿ ಆವಾಗಲಿಂದ ನಾವು ಪುಟಾಣಿ ಇಡಾಕತ್ತೀವಿ ಪುಟಾಣಿ ಮಾತ್ರ ಫ್ರೆಶ್ ಅದ ಬಿಡ ಹುಳ ಆಗಿಲ್ಲ ಏನಾಗಿಲ್ಲ ಒಣ ಕೊಬ್ಬರಿ ಐತೆ ನೋಡಿ ಒಣ ಕೊಬ್ಬರಿ ಬೇಕಾ ಎಲ್ಲೈತಿ ಡ್ರಾ ಮುಚ್ಚಿದ್ರೆ ಅಲ್ಲಿ ಮ್ಯಾಲೆ ಐತೆ ನೋಡಿಲ್ಲ ಇಲ್ಲಿ ಕಾಯಿಪಲ್ಲೆ ಇಟ್ಟಲ್ಲಿ ಟಮಾಟೆ ಹಣ್ಣಿನ ತಳಗೆ ಇನ್ನೊಂದು ಟಮಾಟೆ ಹಣ್ಣು ಬೇಕು ಇದು ಅದು ಬಾಜು ತಂದು ಬ್ಲೇಡ್ ಐತಲ್ಲ ಇದು ಆಯ್ತು ನೋಡಿ ಇಲ್ಲಿ ಒಂದು ಯಾಕೆ ಒಂದು ಡಜನ್ ಅದಾವ ಇಲ್ಲಿ ತಗೋ ಎಷ್ಟು ಬೇಕು ಅಷ್ಟು ತಗೋ
ಹೌದಾ? ನಮ್ಮ ಫ್ರಿಜ್ ಐತಲ್ಲ ಒಂದು ವಾರ ಮಟ್ಟ ಖಾಲಿ ಇರ್ತೈತಿ. ಗುರುವಾರ ಬಂತು ಅಂತ ಹೇಳಿದ್ರೆ ನಮ್ಮದು ಫ್ರಿಜ್ ಮತ್ತೆ ಫುಲ್ ಆಗಿಬಿಡ್ತೈತಿ. ಸರ್ಗಾರ್ಕಿನ ರೇಷನ್ ತುಂಬಿಡತ್ತ ಅದ್ರಾಗ. ಹೌದು. ಈ ಪುಟಾಣಿ ಇದ್ರೊಳಗೆ ಹಾಕೊಳ್ಳೋಣ. ಮತ್ತೆಲ್ಲ ತೊಗೋಬೇಕಲ್ಲ, ಮನೆಗೇನು ಬೇಕೆಲ್ಲ. ನಾನು ಫಸ್ಟ್ ಬೆಲ್ಲ ಹಾಕಿದ್ವಿ, ನೆಕ್ಸ್ಟ್ ಪುಟಾಣಿ ಹಾಕಿದ್ವಿ, ಆಮೇಲೆ ಕೊಬ್ಬರಿ ಹಾಕೊಳ್ಳೋಣ. ಸುತ್ತಲ ಮಾಡ್ಕೊಬೇಕಂದಿತ್ತು ಅದಕ್ಕೆ. ಎಷ್ಟು ಒಂದು ಬಟ್ಲ ಒಂದು ಅರ್ಧ ಬಟ್ಲು ಅಷ್ಟೇ ಒಂದಿಷ್ಟು ಹಾಕೋಣ. ಅದು ಸಾಕ? ಮತ್ತು ಇದನ್ನು ಇಟ್ಬಿಡಿ. ಅದನ್ನು ಒಂದಿಷ್ಟು ನೋಡ್ರಿ, ಮತ್ತು ಇದನ್ನು ಫ್ರಿಜ್ನಾಗ ಇಡಬೇಕೀಗ. ಅದನ್ನ ಇಡ್ರಿ, ಪುಟಾಣಿದು ಇಡ್ರಿ. ಪುಟಾಣಿನೂ ಸಾಕ? ಫ್ರಿಜ್ ಒಳಗೆ ಕಾಳು ಕಡಿ ಇಟ್ರು ಅಂತ ಹೋಯ್ತಲ್ಲ, ಮಸ್ತ್ ಇರ್ತಾವೆ ಫ್ರೆಶ್ ಆಗಿ. ಏನೇನ ನೋಡೋದು ಅದು ಕೊಳಗಳು ಹತ್ತಂಗಿಲ್ಲ. ಅದ ನಾವು ಕಡೆಗೆ ಇಟ್ಕೊಂಡ್ರೆ ಒಂದು 8 ದಿನಕ್ಕೆ ಬುರ್ಬುರ್ ಹೆತ್ತು ಬಿಡ್ತಾವ ಅದಕ್ಕೆ. ಅದು ನಮಗೆ ಗೊತ್ತಿದ್ದಿದ್ದಿಲ್ಲ. ಕಮೆಂಟ್ ಮಾಡಿ ಹೇಳಿದ್ರೆ ಮತ್ತು ನಮಗೆ ಸಬ್ಸ್ಕ್ರೈಬರ್ಸ್ ಹೆಂಗಿಟ್ರಿ, ಕೊಳಗಳನ್ನು ಹತ್ತಂಗಿಲ್ಲ, ನಿಮ್ಮ ಪುಟಾಣಿ ಆಗಲಿ ಯಾವ ಕಾಳಾಗಲಿ ಕಡಿ ಆಗಲಿ ಫ್ರೆಶ್ ಇರ್ತಾವೆ ಅಂಥೇಳಿ ಯಾರ್ದ ಫೋನ್ ಬಂತು. ಹೆಸರಿಲ್ಲ. ಎಷ್ಟು ಸಾಕು ಗೊಬ್ಬರಿ. ತುರಿಯೋ ಮನೆ ಒಳಗೆ ನೀವು ತರದು ಬಿಟ್ಟಿದ್ರೆ ಮಸ್ತ್ ಆಕೈತೆ. ಹೆಂಗೋ ನಾವು ಮಿಕ್ಸರ್ ಹಾಕ್ತೇವಲ್ಲಿ ಈಗ, ಹಿಂಗಾಗಿ ನೀವು ಬೇಡ ನಾನು ತುರಿಯಾಕೆ. ಏನಿದೆ ಬಾದಾಮ್ ಪುರಿ? ಬಾದಾಮ್ ಪುರಿ ಅಲ್ರಿ, ಸ್ವೀಟ್ ಪೂರಿ. ಬಾದಾಮ್ ಪುರಿ ಹೆಂಗಿರ್ತದೆ ಅದು? ಅವು ಚೌಕಾಗಿ ಕೇಸರಿ ಕಲರ್ ಇರ್ತಾವಲ್ಲ ಅವು. ಇವೇನಿದೆ? ಏಲಕ್ಕಿ. ಏಲಕ್ಕಿ. ಇದನ್ನು ಮಿಕ್ಸಿ ಹಾಕೋಣ. ಸುಮ್ಮನೆ ನಾವು ಅದು ಹುಬ್ಳಿ ಹೋಗಿ ಒಲಿ ತೊಗೊಂಬಂದ್ವಿ. ಹೆಂಗೋ ಇಲ್ಲಿ ತೆಂಗಿನಕಾಯಿ ಸೊಟ್ಟೆ ಅದಾವು, ಎಳ್ನೀರನ್ನು ಕೊಬ್ಬರಿ ಇದು ಅದಾವು. ಅವನ್ನೆಲ್ಲ ತೊಗೊಂಡು ನಾವು ಅಡುಗೆ ಗಿಡಿಗೆ ಮಾಡ್ಬೇಕು, ಅವು ಯೂಸ್ ಮಾಡ್ಕೋಬೇಕು. ಅವನ್ನ ಒಲಿ ತೊಗೊಂಬಂದು ಒಂದು ವಾರದ ಮ್ಯಾಗ ಆತು. ನಾವು ಯಾವಾಗ ಯೂಸ್ ಮಾಡೋದು? ಅದ್ರೊಳಗೆ ಫಸ್ಟ್ ಬಿರಿಯಾನಿ ಮಾಡ್ಬೇಕು ನೋಡು. ಬಿರಿಯಾನಿ? ಬಿರಿಯಾನಿ ಮಸ್ತ್ ಆಕೈತಿ. ಬಿಸಿಲು ಮಾತ್ರ ಈಗ ಭಯಂಕರ ಐತ್ರಿಪ್ಪ. ಈ ಬಿಸಿಲಿಗೆ ಗಿಡ ಆಮ್ಯಾಗ ಪ್ಲಾಸ್ಟಿಕ್ನ ಅದಾವಲ್ಲ, ಹೊಳ್ಳ ಆಗಿಬಿಡ್ತಾವೆ, ಫುಲ್ ದಡ್ಡಾಗಿಬಿಡ್ತಾವೆ ಇವು. ಸ್ವಲ್ಪ ಏನಾರ ಹಿಂಗೆ ಹಿಡಿದು ನಾವು ಕಸುಲು ಏನಾರ ಎತ್ತಕ್ಕೆ ಹೋಗಲಿ, ಹಿಂಗೆ ಸ್ವಲ್ಪ ಏನಾರ ಅದಕ್ಕೆ ಹತ್ತಾಕೋದು ಅಂತ ಹೇಳಿದ್ರೆ ಅಲ್ಲೇ ಪುಡಿ ಆಗಿಬಿಡ್ತಾವೆ. ಈಗ ನೋಡ್ರಿ ಯಾವ ಪರಿ ಆಗ್ಯಾವ. ಬಿಸಿಲಿನ ಹೊಡೆತಕ್ಕೆ ಏನು ಉಳಿದೇ ಇಲ್ಲ, ಪೂರ ಲಡ್ ಆಗಿಬಿಟ್ಟಾವೆ. ಇನ್ನು ಇವು ಪ್ಲಾಸ್ಟಿಕ್ ಬುಟ್ಟಿನ. ಫಸ್ಟ್ ಬುಟ್ಟಿ ಭಾರಿ ಬರ್ತೈತಿ ಚಪ್ಪಲಿದ್ದು, ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟು. ಹೋಗಿ ನೋಡಿರಿ ಚಪ್ಪಲಿ ಸ್ಟ್ಯಾಂಡ್ ಪೂರಾ ಬಗ್ಗೆ ಬಿಟ್ಟೈತಿ. ಹೋಗೋದು ಬಿಸಿಲಿನ ಹೊಡೆತಕ್ಕೆ ಏನು ತಡೆಯಂಗಿಲ್ಲ ಈಗ. ನಾವು ಅಂತ ಬಂದ್ರೆ ನೋಡಿ ಬಿಸಿಲಾಗ. ಈಗ ನಾವೇನು ಪ್ಲಾಸ್ಟಿಕ್ ಗಿಸ್ಟಿಕ್ ಇದೇನು ಬೆಲ್ಲ ಹಾಕೇನಿ, ಬಾಯಿಗೆ ಬೆಲ್ಲ ಹಾಕ್ಯಾನ. ಇದನ್ನ ಮಾಡ್ಕೋಬೇಕನ್ನ ಕರಗಿಸ್ಕೋಬೇಕಲ್ಲ, ಕರಗಿಸ್ಕೋಬೇಕು. ಇದಕ್ಕೆ ಮುಂಚೆ ಮಾಡೀನಿ ಸ್ವೀಟ್ ಪೂರಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನ ನನಗೆ. ಈಗ ನೋಡೋಣ ಹೆಂಗೆ ಮಾಡ್ತಿ. ಹಂಗೆ ಚಲೋನ ಮಾಡ್ತೀವಿ ಬಿಡಿ. ನಾನು ನಿನಗೇನು ಅನ್ನತ್ತಿಲ್ಲ ಕೆಟ್ಟ ಮಾಡ್ತಿ, ಹಂಗೆ ಮಾಡ್ತಿ, ಹಿಂಗೆ ಮಾಡ್ತಿ ಅಂತ ನನಗೇನು ಹೇಳಿದ ಇನ್ನು ಮಟ್ಟ ನಾನೇ. ನೋಡೋಣ ಹೆಂಗೆ ಮಾಡ್ತೀವಿ ಫಸ್ಟ್ ಟೈಮ್ ಅಂತ ಹೇಳಿದ್ರೆ. ಹಂಗೆ ಶಿವೆ ಅಂತೂ ಮಾಡ್ತೀವಿ ಈಗ, ಯಾಕಂದ್ರೆ ಬೆಲ್ಲ ಮಸ್ತ್ ಹಾಕಿ ನೀನು. ಇವೇನು ಹಿಟ್ಟಿನ ಉಳ್ಳಿ ಅಂದ್ರೆ ಉಳ್ಳಿ ಮಾಡ್ಕೊಂತಲ್ಲ, ಅದಕ್ಕೇನು ಸ್ವಲ್ಪ ಸಣ್ಣವು ಮಾಡ್ಕೋಬೇಕಷ್ಟೆ. ಈಗ ಎಷ್ಟು ಉಳ್ಳಿ ಮಾಡ್ತಿ ಅಷ್ಟು ಪುರಿಯ ನಾವು ತಿನ್ನಕ್ಕೆ ಭಾಳ ಮಸ್ತ್ ಟೇಸ್ಟ್ ಆಗಿರ್ತಾವೆ ಇವು. ಆಮೇಲೆ ಹುಡುಗರಿಗೆ ಟಿಫನ್ ಬಾಕ್ಸ್ ಕಟ್ಬೋದು ನಾವು ಈ ಥರ ಮಾಡಿ. ಸಾಲಿ ಗಂಟ್ರೆ ಮಸ್ತ್ ಆಕತ್ತಲ್ಲ ಎಂತೆಲ್ಲ ಒಯ್ಯಾಕ ಕಟ್ಕೊಂಡು. ಹಂಗೆ ಏನಾರ ಒಂದು ದೊಡ್ಡದ ಒಂದು ಆತ ಅಂತ ಹೇಳಿದ್ರೆ ಅದನ್ನು ತೆಗೆದಿದ್ರಾಗ ಇದರ ತೆಗೆದು ಇದ್ರಾಗ ಹಾಕ್ಬೇಕು. ಒಟ್ಟು ಗಡ್ಬಡ್ ಘೋಟಾಲ ಮಾಡಿ ಎಲ್ಲ ಒಂದು ಲೇಬಲಿಗೆ ತರಬೇಕು ಅವನ್ನ. ಇದನ್ನು ಬೆಲ್ಲ ಕರ ಆಗತೈತೆ.
ಬೆಲ್ಲದ ಪಾಕ ಭಾರಿ ಮಾಡ್ತಾರೆ. ಬೆಲ್ಲದ ಪಾಕ ಅಂದ್ರೇ ಅದಿರ್ತಲ್ಲ ಕಬ್ಬಿನ ಕಾನ, ಹಾಂ ಕಬ್ಬಿನ ಕಾನ ಒಳಗೆ ಹೋಗಿ ಅದ್ರ ಪಾಕ ತಿನ್ಬೇಕು. ಫುಲ್ಲು ಸ್ವೀಟ್ ಆಮ್ಯಾಗ ನೊಣ ಜ್ವೈ ಅಂತ ಇರ್ತಾವೆ ಅಲ್ಲಿ ಮತ್ತು ಬೆಲ್ಲ ಆಗದ ಅದ್ರ ಸ್ವೀಟಿಗೆ. ಹಾಂ, ಕಬ್ಬಿಲಿಂತ್ರನ ಕಬ್ಲಿಂತ್ರಣ ಸಕ್ಕರೆ ಆಗೋದು, ಬೆಲ್ಲ ಆಗೋದು, ಎಲ್ಲ ಆಗೋದು. ಹೊಸಪೇಟೆ ಜಗ್ಗದ ನೋಡ್ರಿ ಅವು ಕಾರ್ಖಾನೆ ಹ್ಞೂ ಸಕ್ರಿವು ಹ್ಞೂ ಜಗ್ಗ ಬಿಡು ಹೊಸಪೇಟೆ. ಕಬ್ಬಿನ ಕಾರ್ಖಾನೆ ಇರಂಗಿಲ್ಲ, ಅವೆಲ್ಲ ಬೇಕಾದ್ರೆ ಇರ್ತಾವೆ, ಹೊಲದೊಳಗೆ ಹಾಕಿರ್ತಾರೆ. ಹಾಕಿರ್ತಾರ ಅವ್ನು ತೊಗೊಂಬಂದು ಇದಕ್ಕೆ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲಿದ್ದು ಸ್ಮೆಲ್ ಮಾತ್ರ ಭಾಳ ಕೆಟ್ಟದಿರೋದು. ಅಲ್ಲ ಸವನೂರ್ಗೆ ಹೋಗ್ತಿರ್ತೇವೆ ನಾವು ಹ್ಞೂ ಅಲ್ಲಿರ್ತಾವೆ, ಅಲ್ಲಿ ಇತ್ತಲ್ಲ ಮರ ಅದು ಹೆಂಗಿತ್ತ ವಾಸನೆ ಹೆಂಗೆ ಬರುತ್ತೆ ಅದ್ರದ್ದು ಭಾಳ ಕೆಟ್ಟ ವಾಸನೆ. ರಬ್ಬರಿಂದ ವಾಸನೆ ಬಂದಂಗೆ ಬರ್ತದೆ. ಹ್ಞೂ ಈಗ ಲಟ್ಟಿಸ್ಬೇಕಾ? ಭಾಳ ತಿರುವಲ್ಲ, ಸ್ವಲ್ಪ ತಪ್ಪಾಗಿ ಲಟ್ಟಿಸಿದ್ರೆ ನಡೀತೈತೆ. ಒಂದು ಲೇವಲ್, ಒಂದು ಸೈಜ್, ಹ್ಞೂ ಈ ಕಡೆ ದೊಡ್ಡವೂ ಅಲ್ಲ, ಈ ಕಡೆ ಸಣ್ಣವೂ ಅಲ್ಲ. ಅವನು ಕರಿಬೇಕನ ಈಗ? ಅವ್ನು ಪೂರಿ ಕರ್ಕೋಬೇಕು. ಬೆಲ್ಲನೂ ಕರಿಯಾಕೆ ಬಂದೈತಿ ಮಸ್ತ್, ಎಲ್ಲ ಪಾಕ ಆಗತೈತಿ. ಈಗ ಅಳಗಾಸ್ಬಿಟ್ರಂತೂ ಇನ್ನೂ ಲಗು ಲಗು ಹಾಕಿ ಹೋಗೋದು. ಇದೇನು ಪಾಕ ಬೇಡ, ಹ್ಞೂ ಸ್ವಲ್ಪ ಎಲ್ಲ ಬೆಲ್ಲ ಕ್ಲೀನಾಗಿ ಎಲ್ಲ ಕರಗಿತ್ತು ಅಂತ ಹೇಳಿದ್ರೆ ಸಾಕು. ಅಷ್ಟಲ್ಲ ಮತ್ತೆ. ಅಲ್ಲ ಇದು ಪಾಕ ಒಂದು ಎಳೆ ಪಾಕ, ಎರಡು ಎಳೆ ಪಾಕ ಮಾಡ್ಕೊಂತೆಲ್ಲ ಹಂಗೇನು ಬೇಡ ಅದಕ್ಕೆ. ಹಂಗೆ ಬೇಡ ಇದು. ಜಸ್ಟ್ ಎಲ್ಲ ಬೆಲ್ಲ ಕರಿಗೆ ಒಂದು 3 ನಿಮಿಷ ಚಲೋ ಅದ ಪಾಕ ಐತಲ್ಲ ಮಂದಗಾಗಂಗೆ ಕುದಿಸ್ಕೊಂಡ್ಬಿಟ್ರೆ ಸಾಕದು. ಏನು ಗ್ಯಾಸ್ ಅಂತೂ ಫುಲ್ ಜೋರು ಐತಿ, ಬೆಲ್ಲ ಕರ್ಗೋದನ್ನು ಭಾಳ ತಗಂಗಿಲ್ಲ. ನೀನು ಎಲ್ಲ ಲಟ್ಸಿಬಿಟ್ಟ್ಯಾ? ಕಟ್ಸಿದಾರೆ ಅಷ್ಟೇ, ಸ್ವಲ್ಪ ಇಲ್ಲ ಅದಾವು, ಸ್ವಲ್ಪ ಮರದಾಗ ಅದಾವು, ಮರವಣ ಸೊಂದ ಐತಿ. ಆಮೇಲೆ ಇದು ಎಣ್ಣೆ ಕಾದತ್ತೆ, ಒಂದು ಹಾಕಿ ಮಾಡೋಣ ಕಾದತ್ತೆ ಏನಲ್ಲ ಅಂತೇಳಿ. ಹುಷಾರು ನೋಡಿ, ಎಣ್ಣೆ ಅಂತೂ ಮಸ್ತ್ ಕಲ್ತವೆ. ಸ್ವೀಟ್ ಪೂರಿ ಮಾಡಾಕತ್ತೆ, ಇದು ಮಾಡತ್ತೀನಿ ಚೋಲೆ ಪಟೋರಿ. ಸ್ವೀಟ್ ಪೂರಿ ರೀ, ಚೋಲೆ ಪಟೋರಿ ಎಲ್ಲ ಸೇಮ್ ಅದಿಲ್ಲ ಇದೆ. ಅದು ಪೂರಿ ಮಾಡ್ಕೋಬೇಕಲ್ಲ, ಮೈದಾ ಹಿಟ್ಟಿನ. ಮತ್ತು ಇದೇನು ಮಾಡಿದ್ದೀನಿ, ಇದು ಪುರಿನಲ್ಲ, ಇದು ಗೋಧಿ ಹಿಟ್ಟಿನ ನೋಡಿದ್ದು ಅದಕ್ಕೆ ನಾಕೈತಿ. ಇನ್ನೂ ಇದು ಹೆಲ್ತಿ, ಮೈದಾ ಹಿಟ್ಟನ್ನು ತಿನ್ಬಾರ್ದು ಹೆಚ್ಚಿಗೆ, ಗೋಧಿಯನ್ನು ಮಸ್ತ್ ಆಕೈತಿ. ಗೋಧಿ ಹಿಟ್ಟಿನ ಚಪಾತಿ ಮಾಡಿಬಿಟ್ರೆ ಅನಾಹುತ ಆಕೈತಿ. ಇದನ್ನು ಪೂರ ಕರಗಿಬಿಡ್ತಾ ಹಿಂಗೆ ಈಗೆಲ್ಲ ಪೂರಿ ಮಾಡ್ಕೋಬೇಕನ್ನ. ಹಿಂಗೆ ಪೂರಿ ಮಾಡ್ಕೋಬೇಕು. ಅವು ತೊಳಗೆ ಅದು ಅಂದ್ರೆ ಕಡಕಾಗ್ಬಿಡ್ತಾವ, ಚಲೋ ಆಗಲ್ಲ ಅವು. ಅದಕ್ಕೆ ಸ್ವಲ್ಪ ಪೂರಿ ಮಾಡ್ಕೊಳ್ಳೋದ್ನ ಸ್ವಲ್ಪ ದಪ್ಪ ಇರ್ಬೇಕು, ಮೆತ್ತಗೆ ಹಾಕವು, ಕಡಕ ಹಂಗಿಲ್ಲ. ನಾವು ಕಡಕ ಹಂಗೆ ಕರ್ಕೊಳ್ಳೋಬಾರ್ದು ಅವನ್ನ. ಎಣ್ಣೆ ಬಿಸಿ ಇರ್ಬೇಕಾ, ಲಗು ಲಗು ಕರೆದು ಬಿಡ್ತಾವೆ, ಲಗು ತಕೊಂಡ್ಬಿಡ್ಬೇಕು ಅದನ್ನ. ಈ ಥರ ಎಲ್ಲ ಪೂರಿನೂ ಕರ್ಕೋಬೇಕು. ಈಗ ಎಲ್ಲ ಒಮ್ಮೆ ಒಂದು ಹಾಕಕ್ಕೆ ಬರೋಂಗಿಲ್ಲ, ಬಾಳ್ಗೆ ಐತಿ, ಒಂದೊಂದೊಂದೊಂದು ಹಾಕಿ ನೀಟಾಗಿ ಕರ್ಕೋಬೇಕು. ಇದೇನು ಜೇನುತುಪ್ಪ ಏನ? ಅಲ್ರಿ ಪಾನಕ ಅದ ಪಾಕ, ಪಾಕ ಬೆಲ್ಲದ ಪಾಕ ಅಲ್ಲ. ಜೇನುತುಪ್ಪನ ಹಿಂಗೆ ಮಾಡ್ತಾರೆ. ಏನು ಮಾಡ್ತಾವೆ ಗೊತ್ತಾನ, ಜೇನುತುಪ್ಪ ಮಾಡ್ರೆ ಡೂಪ್ಲಿಕೇಟ್ ಮಾಡ್ರೆ ಹೆಂಗೆ ಮಾಡ್ತಾರೆ ಹೇಳಿ, ಇಂಥ ಬೆಲ್ಲದಾನ ಹಾಕಿಬಿಡ್ತಾರೆ, ಅದ್ರೊಳಗೆ ಮಿಕ್ಸ್ ಮಾಡಿಬಿಡ್ತಾರೆ. ಬೆಲ್ಲದಾನ ಹಾಕಿ ಹಂಗೇನು ಮಿಕ್ಸ್ ಮಾಡ್ತಾರಲ್ಲ ಅವ್ರೆ ಹಗ್ರ ಬರೋ ಇರಂಗಿಲ್ಲ, ಅವರ ಸೈಂಟಿಸ್ಟ್ ಇರ್ತಾರೆ. ಎಷ್ಟು ಹಾಕಬೇಕು, ಏನು ಹಾಕಬೇಕು ಅಳತಿ ಮಾಡಿ ಹಾಕ್ತಾರೆ. ಎಲ್ಲ ಗೊತ್ತಿರ್ತದಲ್ಲ ಅವ್ರಿಗೆ. ಅಂದಲ್ಲೇನೋ ಅವ್ರು ಹಂಗೆ ಮಾಡ್ತಾರೆ, ಡೂಪ್ಲಿಕೇಟ್ ಜೇನುತುಪ್ಪ. ನೆನಿಬೇಕಿವು, ಮಸ್ತ್ ನೆನಿಬೇಕಿವು, ಮಿದುವು ಆಗಬೇಕಿವು. ಎಷ್ಟು ಮಿದು ಹಾಕಾವಲ್ಲ, ತಿನ್ನಕ್ಕೆ ಅಷ್ಟು ಟೇಸ್ಟ್ ಹಾಕ ನೋಡಿ. ತೆಗಿ ಸಾಕೆ, ಇರುತ್ತೋ ಸ್ವಲ್ಪ ಅದ್ರಾಗ ಇರಲಿ ಅದು. ಆಲ್ ರೈಟ್, ಫೈನಲ್ ಈಗ ಎಲ್ಲ ಹಾಕಿದೆ ಬೆಲ್ಲದ ಆನ ಒಳಗೆ. ಈಗೇನೆ ಇದೈತಲ್ಲ ಸುಸ್ಲಾ ಮಾಡಿ ಇಟ್ಕೊಂಡಿವಲ್ಲ ನಾವು. ಸುಸ್ಲಲ್ಲ, ಅದಕ್ಕೆ ಮಸಾಲೆ ಅಂತಾರೆ. ಯಾಕಂದ್ರೆ ಅದ್ರೊಳಗೆ ಎಲ್ಲ ಮಿಕ್ಸ್ ಐತೆ. ಈಗ ಬೆಲ್ಲ, ಕೊಬ್ಬರಿ, ಏಲಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಅಂದ್ರೆ ತಿನ್ನೋ ಮುಂದೆ ಟೇಸ್ಟ್ ಮಸ್ತ್ ಬರ್ತದೆ. ಹಾಕಲ್ಲ, ಯಾರು ಬೇಡ ಅಂದ್ರೆ ಅಷ್ಟೊಗೆ ಯಾರು ಮತ್ತೆ ಕೆಳಂಗಲ್ಲ. ನಾವು ಸುತ್ತಬೇಕು ನಂಗೆ
ಅದಕ್ಕೆ ದಾರ ಕಟ್ಬೇಕೇನೆ ಅಲ್ಲ ತಂತಿ ಕೈಕಲ್ಲ ಹಚ್ಬೇಕು ಅದಕ್ಕೆ ಅದು ಸಾಕಾದೆ ಹ್ಞೂ ಮಸ್ತ್ ಸ್ವಲ್ಪ ಆರ್ಕೋಬೇಕನ ಗಾಳಿಗಾವು ಇಲ್ಲ ಬಿಸ್ಲಿಗೆ ಹಾಕ್ಬೇಕೇನೆ ತಗಡಿನ ಮೇಟ್ ಬರ್ತೀನಿ ಈಗ ಹೋಗಿ ನಾಳೆ ತಿನ್ನೋದವು ಹಿಂಗೆ ಮಿದು ಆಗ್ಬೇಕು ನೋಡಿ ಮಸ್ತ್